ದೆಹಲಿಯಲ್ಲಾಗಿದೆ. ಮತ್ತೊಂದು ಮುಖ ಇಲ್ಲಲ್ಲೇ ಬಿದೂಡಿ ಅಂತವ್ರ ಮುಖ ಹೋದ್ರೆ ಸೋತು ಬಿಡೋದು ಅಷ್ಟೆ. ರಮೇಶ್ ಬಿದೂಡಿ ನಾಯಕಲ್ಲ, ಅದ್ರ ಜೊತೆ ಇನ್ನುಳಿದವ್ರ ನಾಯಕರಲ್ಲ, ಮನೋಜ್ ತಿವಾರಿ ನಾಯಕರಲ್ಲ, ಹಾಡುಗಾರರು, ಒಳ್ಳೆ ಹಾಡುಗಾರರು ಅವರಲ್ಲ. ಅವರು ದೆಹಲಿಯನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎದುರಾಳಿ ಕೇಜ್ರಿವಾಲ್, ಮತ್ತಾರೂ ಅಲ್ಲ. ಕೇಜ್ರಿವಾಲ್ರ ಇರುತ್ತಿರುವಂಥ ಒಂದು ಚಾರಿತ್ರ್ಯ ಇರ್ಬೋದು ಅನ್ನೋ ಆರೋಪಗಳು ಸಾಕಷ್ಟು. ಆರೋಪ ಮಾಡಿದ್ರೆ ಅಪರಾಧಿ ಅಲ್ಲ. ಸ್ವತಃ ಅವರ ಪಕ್ಷದ, ಅವರ ಗೆಳೆಯರ ಪಕ್ಷದ ಎಚ್ ಡಿ ಕುಮಾರಸ್ವಾಮಿಗಳು ಹೇಳಿದ್ದಾರೆ ಮತ್ತು ಸ್ವತಃ ಅವರು ಒಪ್ಕೊಳ್ತಾರೆ ಈ ಮಾತನ್ನು. ಹೀಗಾಗಿ ಕೇಜ್ರಿವಾಲ್ ಮತ್ತಷ್ಟು ಪ್ರಬಲರಾದರಲ್ಲೇ ಈ ರಮೇಶ್ ಬಿದೂಡಿಯವರ ಭಾಷಣದಿಂದ, ಮಾತಿನಿಂದ. ಅದೇ ಕಾಲಕ್ಕೆ ಅವ್ರೇನು ತಿಳ್ಕೊಂಡಿರ್ಬೋದು, ಇಂಥ ಮಾತು ಮಾತಾಡೋ ಜನ ನಮಗೆ ಓಟ್ ಹಾಕ್ಬೋದು, ಮತ್ತೇನು ಮಾಡ್ಬೋದು ಅಂತೇಳಿ. ಸಪೋಸ್ ಏನಾದರೂ ಮತ್ತು ಈ ಸಲ ನೋಡ್ರಿ, ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೆ ಗೆಲ್ಲಿಸಿರ್ಬೋದು, 7 ಬಿ ಜೆ ಪಿಗೆ ತರಿಸಿಕೊಟ್ಟಿರ್ಬೋದು. ಕಾರಣ ಅಂದ್ರೆ ಅದು ಈ ದೇಶದ ಸೆಕ್ಯೂರಿಟಿ ದೃಷ್ಟಿಗಳು ನೀವು ಪ್ರಚಾರ ಮಾಡಿದ್ದರಿಂದಾಗಿ. ನಮ್ಮನ್ನು ಬಿಟ್ಟರೆ ಯಾರಿಂದೂ ಸಾಧ್ಯ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಅಂಥ ವಿರೋಧ ನಾಯಕರು ಇರಲಿಲ್ಲ ಹಿಂದೆ. ಇವತ್ತೊಬ್ಬರೇನೋ ಬಂದಿದ್ದಾರೆ, ರಾಹುಲ್ ಗಾಂಧಿ ಅಂತವ್ರು. ಈ ಮಾತನ್ನು ಆ ಮಾತನ್ನು ಇವತ್ತು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ನಡೆಸಿಕೊಂಡು ಹೋಗುವಂಥವ್ರು ಬಂದಿದ್ದಾರೆ. ಬಿ ಜೆ ಪಿಯಲ್ಲೂ ಇರ್ಬೋದಿಲ್ಲ ಅಂತಲ್ಲ. ಅಂದ್ರೆ ತಾವು ಮಾತಾಡಿದ ನಾರಿಗೆ ಇವತ್ತು ಏನು ಬೇಕಾದರೂ ಆಗ್ಬೋದು. ಬಿದೂಡಿಯವರು ನಮ್ಮ ಆದೇಶವರ ಮುಖ್ಯಮಂತ್ರಿ, ದೆಹಲಿ ಮುಖ್ಯಮಂತ್ರಿಗೆ ಮಾತಾಡಿದಂಥದ್ದು, ಜೊತೆಗೆ ವಿರೋಧ ಪಕ್ಷದ ನಾಯಕಿ ನಮ್ಮ ಪ್ರಿಯಾಂಕಾ ವಾಡ್ರಾ ಅವರಿಗೆ ಅಥವಾ ಗಾಂಧಿಯವ್ರಿಗೆ ಮಾತಾಡಿದ್ದು ಇವತ್ತು ದೊಡ್ಡ ಚರ್ಚಾ ವಿಷಯ ಉತ್ತರ ಭಾರತದಲ್ಲೇ. ಹೆಚ್ಚು ಕಡಿಮೆ ದೆಹಲಿಯ ಚುನಾವಣೆಯನ್ನು ಹೆಚ್ಚು ಕಡಿಮೆ ಕೇಜ್ರಿವಾಲ್ ಗೆದ್ದಂಗೆ ಹೋಗ್ಬಿಟ್ಟದ. ಯಾಕಂದ್ರೆ ಒಂದು ಎಲ್ಲ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಇವತ್ತೇನೋ ನಮ್ಮ ಕಾಂಗ್ರೆಸ್ ಅವರು 2,500 ರೂಪಾಯಿ ಕೊಡ್ತೀವಿ ಹೆಣ್ಮಕ್ಳಿಗೆ ಅಂತೇನೋ ಪ್ರಕಟಣೆ ಮಾಡಿದ್ದಾರೆ ದೆಹಲಿ ಒಳಗಡೆ. ಅವ್ರಿಗಿಂತ ಹೆಚ್ಚಿಗೆ ಕೊಡಬೇಕು ಗ್ಯಾರಂಟಿಗಳನ್ನ. ಅವ್ರಿಗೆ ಕಡಿಮೆ ಕೊಟ್ಟರೆ ಯಾರೂ ಒಪ್ಪುದಿಲ್ಲ. ಮತ್ತು ಕಾಂಗ್ರೆಸ್ನಲ್ಲಿ ವಿಶ್ವಾಸವೂ ಇಲ್ಲ ಅವ್ರಿಗೆ. ಯಾಕಂದರೆ ಕರ್ನಾಟಕದಲ್ಲೇ ಈ ಒಂದು ಗ್ಯಾರಂಟಿಗಳು ನಡೆಸ್ಕೊಂಡು ಹೋಗೋದು ಒದ್ದಾಡ್ತಾ ಇದ್ದಾರೆ. ವಿರೋಧಿಗಳು ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಯಾಕಂದರೆ ಸಾಲದ ಬಜೆಟ್ ಇದಾಗಿದೆ. ಹಾಗಂತೇಳಿ ದೆಹಲಿ ಬಜೆಟಿನ ಲಾಭದಾಗಂತಲ್ಲ, ಆದರೆ ಇಲ್ಲಿಯೇ ಕರ್ನಾಟಕ ಬಜೆಟ್ ನೋಡಿದಾಗ ಒಳ್ಳೆಯ ಸ್ಥಿತಿಯಲ್ಲಿ ಅದು. ಹೀಗಾಗಿ ಇವತ್ತು ಅನಿವಾರ್ಯವಾಗಿ ಎಲ್ಲರೂ ಗ್ಯಾರಂಟಿಗೆ